ಇಂಡಿಯಾ ಟು USA ಕೊರಿಯರ್ ಬುಕ್ ಮಾಡಿದ್ದೆ. ಆಲ್ಮೋಸ್ಟ್ 60 kgs. ಎಸ್ಪೆಷಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರುವಂತಹ ಒಂದಷ್ಟು ಐಟಮ್ಸ್ನ ಆ್ಯಡ್ ಕೂಡ ಮಾಡಿದ್ದೆ. ಹಾಗೆ ಹಬ್ಬಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ನಿಮ್ಗಾಗಲೇ ಗೊತ್ತಿರ್ಬೋದು, ನಾನು ಯಾವಾಗಲೂ ಎಕ್ಸ್ಪ್ರೆಸ್ ಮೂಲಕನೇ ತರಿಸೋ ಅಂಥದ್ದು. ಎಕಾನಮಿ ಅಂತ ಅಂದರೆ ಲೇಟ್ ಆಗುತ್ತೆ, ಎಕ್ಸ್ಪ್ರೆಸ್ ಅಂತ ಅಂದರೆ 2 to 3 ಡೇಸಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು. ಈ ಸಾರಿ ನನಗಾಗಿದ್ದೇನು, ಇದರಿಂದ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡಿದೆ, ಸೊ ಎಷ್ಟು ಕಷ್ಟಪಟ್ಟಿದ್ದೀವಿ ಈ ಒಂದು ಕೊರಿಯರ್ನ ತೊಗೊಂಡು ಬರೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲನೂ ಶೇರ್ ಮಾಡ್ತೀನಿ. ನಾನು ನಿಮಗೆ ಹೇಳಿದ್ದೆ ನನ್ನ ಬರ್ತಡೇ ವ್ಲಾಗ್ ದಿನ ಬೇರೆ ಕಡೆ ಕೊರಿಯರ್ ಬಂದಿದೆ, ನಮ್ಮ ಅಡ್ರೆಸ್ಸಿಗೆ ಬಂದಿಲ್ಲ, ಸೊ ಅಲ್ಲಿ ಹೋಗಿ ತೊಗೊಂಡು ಬರ್ತಾ ಇದ್ದೀವಿ ಅಂತ. ಅದರಲ್ಲಿ 8 kg ಬಾಕ್ಸ್ ನಂಬರ್ 3 ಬಂದಿತ್ತು. 60 kgನಲ್ಲಿ 3 ಬಾಕ್ಸ್ ಆಗಿ ಡಿವೈಡ್ ಮಾಡಿ ಹಾಕಿದ್ದಾರೆ. ಈ ಒಂದು ಬಾಕ್ಸ್ದು ಅವಶ್ಯಕತೆ ಇರಲಿಲ್ಲ ಅಂತ ನನ್ನ ಅನಿಸಿಕೆ. ಕಂಪ್ಲೀಟಾಗಿ ಇನ್ನೂ 2 ಬಾಕ್ಸ್ ನಮಗೆ ಸಿಕ್ಕಿದ ಮೇಲೆ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ಹಾಗೆ ಇಲ್ಲಿ ಬಂದಿರುವಂತಹ ಸ್ವೀಟ್ಸ್ ಎಲ್ಲ ಫುಲ್ ಸ್ಪಾಯ್ಲ್ ಆಗಿತ್ತು. ಫಸ್ಟು ನನಗೆ ಓಪನ್ ಮಾಡಬೇಕಾದ್ರೆ ಅನಿಸಿದ್ದೇನಂತ ಅಂದರೆ ಏನೋ ಸ್ವಲ್ಪ ಮಿಕ್ಸ್ ಆಗಿದೆ, ಬಾಕ್ಸ್ ಎಲ್ಲ ಅಲ್ಲಿ ಇಲ್ಲಿ ಹಾಕಿರ್ತಾರಲ್ವ, ಚೆನ್ನಾಗೇ ಇರುತ್ತೆ ಅಂತ. ಆದರೆ ಅದು ನಿಜ ಆಗಿರಲಿಲ್ಲ. ಈ ಒಂದು ಪಾತ್ರೆನಲ್ಲಿ ನಾನು ಇವಾಗ ತೆಗಿತಾ ಇದ್ದೀನಲ್ವಾ, ಇದು ರಾಘವೇಂದ್ರ ಸ್ವಾಮಿ ಪ್ರಸಾದ. ನಾನು ಫಸ್ಟು ಟೇಸ್ಟ್ ನೋಡಬೇಕಾಗಿತ್ತು, ಗೊತ್ತಿಲ್ದಿರ ಮಕ್ಕಳಿಗೆ ಹಸ್ಬೆಂಡ್ಗೆಲ್ಲ ಕೊಟ್ಟೆ ಪ್ರಸಾದ ತಿನ್ನಿ ಅಂತ. ಅವ್ರು ಹೇಳಿದ್ರು ಚೆನ್ನಾಗಿಲ್ಲ ಅಂತ. ನಾನು ಇದ್ಕೊಂಡಂಗೆಲ್ಲ ಹೇಳಬಾರ್ದು, ದೇವ್ರ ಪ್ರಸಾದ ತಿನ್ನಿ ಅಂತ ಹೇಳಿದೆ. ಅದಾದಮೇಲೆ ನಾನು ತಿಂದಮೇಲೆ ಗೊತ್ತಾಯಿತು ಕಂಪ್ಲೀಟ್ ಸ್ವೀಟ್ಸ್ ಎಲ್ಲ ಏನಿದೆ ಅದು ಈ ಒಂದು ಕಾರ್ಡ್ಬೋರ್ಡ್ ಮತ್ತು ಬ್ರೌನ್ ಟೈಪ್ದು ಸ್ಮೆಲ್ ಬಂದ್ಬಿಟ್ಟಿತ್ತು. ತುಂಬ ಅಂದರೆ ತುಂಬಾ ಅದು ಹೇಳೋಕ್ಕಾಗದೇ ಇರೋಷ್ಟು ಹಾಳಾಗಿತ್ತು. ಸೊ ಎಲ್ಲನೂ ಬಿಸಾಕಿದ್ದಾಯಿತು. ಇನ್ನು ಈ ಪಾತ್ರೆ 2 ಬಂದು ನಾನು ಒಂದು ಮುದ್ದೆ ಮಾಡೋದಕ್ಕೆ ತರಿಸ್ಕೊಂಡಿದ್ದೆ, ಇನ್ನೂ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೆಳಗಡೆ ಡೆಕೋರೇಷನ್ಗೆ ಇಟ್ಟಿದ್ದೆ. ನಾನು ಹಬ್ಬದ ವ್ಲಾಗ್ ಹಾಕಿದ್ದೀನಿ, ನೀವು ನೋಡ್ಬೋದು. ಬರೀ ಇಷ್ಟೇ ಐಟಮ್ಸ್ಗೆ ಎಕ್ಸ್ಟ್ರಾ 10 kgs ಆ್ಯಡ್ ಮಾಡಿ ಬೇರೆ ಬಾಕ್ಸ್ ಮಾಡೋ ಅವಶ್ಯಕತೆ ಖಂಡಿತ ಇರಲಿಲ್ಲ. ಹಾಗೆ ನೀವು ಇಲ್ಲಿ ನೋಡಿದ್ರೆ ಸ್ವೀಟ್ಸ್ ಬಿಟ್ಟರೆ ಎಲ್ಲ ಐಟಮ್ಸು ದಾರದ ಉಂಡೆ ಆಗಿರ್ಬೋದು, ಟ್ವೈನ್ ದಾರ ಆಗಿರ್ಬೋದು, ಅರಿಶಿನ ಕುಂಕುಮ ಆಗಿರ್ಬೋದು, ಬತ್ತಿಗಳಾಗಿರ್ಬೋದು, ಸೊ ಈ ಥರ ಐಟಮ್ಸ್ಗಳೆಲ್ಲ ಎಕ್ಸ್ಟ್ರಾ ಒಂದು ಸೆಪ್ರೇಟ್ ಬಾಕ್ಸ್ ಮಾಡಿ ಇದಕ್ಕೆ ವಾಲ್ಯೂಮೆಟ್ರಿಕ್ ಬಾಕ್ಸ್ ರೇಟ್ ಹಾಕಿ ಇನ್ನು 10 kgs ಜಾಸ್ತಿ ಮಾಡಿ ಪ್ರೈಸು ಜಾಸ್ತಿ ಆಗುತ್ತೆ. ಹಾಗೆ 3 ಬಾಕ್ಸ್ ಆಯಿತು. ಒಂದೇ ಬಾಕ್ಸ್ ಆಗಿದ್ದಿದ್ರೆ ನಮಗೆ ಕಸ್ಟಮ್ ಕೂಡ ಕಮ್ಮಿ ಆಗ್ತಾ ಇತ್ತು, ಇಲ್ಲ ಬರದೇ ಇರೋ ಚಾನ್ಸಸ್ ಕೂಡ ಇರ್ತಿತ್ತು. ಆದರೆ ಈ ರೀತಿ 3 ಬಾಕ್ಸ್ ಆಗಿ ಅದು ಏನೇನೋ ಪ್ರಾಬ್ಲಮ್ಗಳಾಗಿ ಕಸ್ಟಮ್ಸ್ ಪೇ ಮಾಡೋಂಗಾಯಿತು. ಇನ್ನು ಎಕ್ಸ್ಟ್ರಾ ಎಲ್ಲ ಪೇ ಮಾಡಿದ್ದೀವಿ. ಇದು ಫಸ್ಟ್ ಟೈಮ್ ನನಗೆ ಈ ರೀತಿ ಆಗಿರೋದು ಒಂದು ಎಕ್ಸ್ಪೀರಿಯನ್ಸ್. ತುಂಬಾ ಬೇಜಾರಾಗಿದೆ. ಹಾಗೆ ಅಂದ್ಕೊಂಡಿದ್ದ ಟೈಮಿಗೆ ಬಂದಿಲ್ಲ ಅಂತ ತುಂಬಾ ಡಿಸಪಾಯಿಂಟ್ಮೆಂಟ್ ಆಗಿತ್ತು. ಆದರೆ ಇನ್ನೂ 2 ಬಾಕ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಇವಾಗಲೇ ಒಂದು ಡಿಸಿಷನ್ಗೆ ಬರೋದು ಬೇಡ, ಯಾಕಂತ ಅಂದರೆ ಇನ್ನೂ 2 ಬಾಕ್ಸ್ಗಳು ಬರೋದಿತ್ತು. ಸೊ ಅದನ್ನು ಚೆಕ್ ಮಾಡೋಣ, ಅಲ್ಲಿ ಸ್ಪೇಸ್ ಏನಾದರೂ ಇತ್ತು ಅಂತ ಅಂದರೆ ಆವಾಗ ಇವರು ಎಕ್ಸ್ಟ್ರಾ ಮಾಡಿರೋದು ಕನ್ಫರ್ಮ್ ಆಗುತ್ತೆ. ಇಲ್ಲ ಅಂತ ಅಂದರೆ ಓಕೆ ಸ್ಪೇಸ್ ಇರಲಿಲ್ಲ ಅಂತ ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿದೆ. ಸೊ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ನಲ್ಲ ಅದೇ ಆಯಿತು. ಹಾಗೆ ಏನಕ್ಕೆ ಇದನ್ನೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಆಲ್ರೆಡಿ ನನ್ನ ನಂಬ್ಕೊಂಡು ಎಷ್ಟೊಂದು ಜನ ನಾನು ಕಾಂಟ್ಯಾಕ್ಟ್ ಶೇರ್ ಮಾಡಿದ್ದೀನಿ, ಅದರಿಂದ ಕೊರಿಯರ್ ತರಿಸ್ಕೊಂಡಿರ್ತೀರಾ, ಅಥವಾ ನಾನು ಕೊಟ್ಟಿದ್ದ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಹೇಳ್ಕೊಂಡು ನೀವು ಮತ್ತೆ ಕೊರಿಯರ್ ತರಿಸ್ಕೊಂಡು ಅದರಿಂದ ಇದೇ ರೀತಿ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡೋದು ಬೇಡ ಅನ್ನೋದಕ್ಕೋಸ್ಕರ ಕಂಪ್ಲೀಟಾಗಿ ನಾನು ಆ 2 ಬಾಕ್ಸ್ ಬಂದ ಮೇಲೂ ಕೂಡ ವಿಡಿಯೋ ಶೇರ್ ಮಾಡ್ತೀನಿ. USA ಬಿಸಿಲು ಜಾಸ್ತಿ ಇದೆ, ಸ್ವೀಟ್ಸ್ ಎಲ್ಲ ಸ್ಪಾಯ್ಲ್ ಆಗಬಾರ್ದು ಅನ್ನೋದಕ್ಕೋಸ್ಕರನೇ ಎಕ್ಸ್ಪ್ರೆಸ್ ಬುಕ್ ಮಾಡಿದ್ದು. ಆದರೆ ಈ ಥರ ಆಗಿ ಎಲ್ಲ ಟ್ರ್ಯಾಶ್ ಮಾಡಿದ್ದಾಯಿತು.